ವೆಲ್ಕಮ್ ಟು ಪೆಟ್ಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರು ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋಲಿ ಫ್ರೆಂಡ್ಸ್ ಒಂದು ತುಂಬ ಗುಡ್ ಮ್ಯಾಟರು. ಇವಾಗ ರೀಸೆಂಟಾಗಿ ಸ್ವಲ್ಪ ದಿನದ ಹಿಂದೆ ಡಂಬೋಯರ್ಸ್ದು ಅಂದರೆ ಡಂಬೋಯರ್ಸ್ ವೈಟ್ ಟಕ್ಸಿಡೋ ಎಲ್ಲ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸಿದ್ದೆ. ಆ ಡಂಬೋಯರ್ಸ್ ಬ್ರೀಡಿಂಗ್ ಪೇರ್ನ ಬ್ರೀಡಿಂಗಿಗೆ ಬಿಟ್ಟು ನೆನ್ನೆ ಮರಿ ಹಾಕಿದೆ ನೈಟು. ಇವಾಗ ಸದ್ಯಕ್ಕೆ 12 ಮರಿಯನ್ನು ಸಿಕ್ಕಿದೆ ಫ್ರೆಂಡ್ಸ್. ಈಗ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ, ಚಿಕ್ಕದು ತೋರಿಸೋದಲ್ಲ ಅದು. ಇದೆಲ್ಲ ಮಿಕ್ಸ್ಡ್ ವೆರೈಟಿಗಳು. ಅಂದರೆ ಫ್ರೆಂಡ್ಸ್ ಟ್ಯೂಬಿಫೆಕ್ಸ್ ಅಂತ ತೋರಿಸಿದ್ದೀನಿ ಫುಡ್ಡು. ಅದು ಯೂಸ್ ಮಾಡೋದ್ರಿಂದ ಫ್ರೆಂಡ್ಸ್ ಇದಕ್ಕೆ ನಾನು ಮೊಯ್ನ ಹಾಕಿಲ್ಲ, ಬರೀ ಟ್ಯೂಬಿಫೆಕ್ಸ್ ಮೇಲೇ ಮೇಂಟೈನ್ ಮಾಡಿರೋದು. ಮೊಯ್ನ ಹಾಕೋದೆಲ್ಲ ಬರೀ ಈಚೆ ಇರೋ ಫಿಶ್ಗಳಿಗೆ ಮಾತ್ರ ಮೊಯ್ನ ಹಾಕ್ತಾಯಿದ್ದೀನಿ. ಅಂದರೆ ಒಂಥರ ಎಕ್ಸ್ಪೆರಿಮೆಂಟ್ ಥರ ಫ್ರೆಂಡ್ಸ್. ಇದು ಟ್ಯೂಬಿಫೆಕ್ಸಲ್ಲಿ ಬೆಳೆಯುತ್ತಾ ಇಲ್ವ ಅಂತೆಲ್ಲ ನೋಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ, ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ತುಂಬ ಟೇಲ್ ಕಲರೆಲ್ಲ ಬಂದಿದ್ದಾವೆ ಮೇಲ್ಗಳು. ಅಂದರೆ ಮಿಕ್ಸ್ಡ್ ವೆರೈಟಿನೇ, ತುಂಬ ಚೆನ್ನಾಗಿ ಸೈಜ್ ಬರ್ತಿದೆ ಟ್ಯೂಬಿಫೆಕ್ಸ್ ಫಾರ್ಮಲ್ಲೂ. ಆಮೇಲೆ ಈ ನಾರ್ಮಲ್ ಪ್ರೋಟೀನ್ ಫುಡ್ಡಲ್ಲೂ ಚೆನ್ನಾಗಿ ಗ್ರೋತ್ ಬರ್ತಿದೆ. ಇವಾಗ ಡಂಬೋ ಇಯರ್ಸ್ ಪೇರು ಮರಿ ಹಾಕಿರೋದು. ಅಂದರೆ ಆರೆಂಜ್ ಟೇಲ್ ಇರೋದೆಲ್ಲ ಮೇಲ್ಗಳು, ಈ ಫೀಮೇಲ್ಗಳು. ಆಮೇಲೆ ಇನ್ನೆರಡು ಬ್ಲ್ಯಾಕ್ ಕಾಣಿಸ್ತಿದೆಯಲ್ಲ, ಅದು ಮೌಲಿಸ್ದು ಸೆಮಿ ಅಡಲ್ಟು ಫ್ರೆಂಡ್ಸ್, ಅಡಲ್ಟ್ ಅಲ್ಲ ಸೆಮಿ ಅಡಲ್ಟು. ಅಂದರೆ ನಮ್ಮನೇಲೆ ಹುಟ್ಟಿ ಬೆಳೆದಿರೋ ಮರಿಗಳು. ಸುಮ್ಮನೆ ಒಳಗೆ ಒಂದೆರಡು ಬಿಟ್ಕೊಂಡಿದ್ದೀವಿ ಅಷ್ಟೇ. ಇವಾಗ ನೋಡ್ತಾ ಇದ್ದೀರಲ್ಲ, ಇದೇ ಪೇರು ಮರಿ ಹಾಕಿರೋದು. ಒಂಥರ ಖುಷಿ ಆಗ್ತಿದೆ. ಅಂದರೆ ಡಂಬೋ ಇಯರ್ಸ್ ಒಂಥರ ಡ್ರೀಮ್ ಆಗಿತ್ತು ನಮಗೆ ಫಸ್ಟೆಲ್ಲ. ಅಂದರೆ ಡಂಬೋ ಇಯರ್ಸ್ ತರ್ಸೋಣ ಅಂತಿದ್ವಿ. ಶಾಪ್ಗೆಲ್ಲ ಹೋಗ್ತಿದ್ವಿ. ಒಂದು 2-3 ಸರಿ ಮಾತ್ರ, ಒಂದು ಸರಿ ಮಾತ್ರ ನಾನು ನೋಡಿದ್ದು ಶಾಪಲ್ಲಿ. ಆವಾಗ ನನ್ನ ಹತ್ರ ಅಷ್ಟೊಂದು ಕಾಸಿರಲಿಲ್ಲ. 250 ರೂಪೀಸ್ ಹೇಳಿದರು, ಕಾಸಿರಲಿಲ್ಲ. ಹಾಗೆ ಬಂದುಬಿಟ್ವಿ. ಆಮೇಲೆ ಆನ್ಲೈನಲ್ಲಿ ಪರವಾಗಿಲ್ಲ, ಒಂದು ರೇಟ್ ಒಪ್ಕೊಬೋದು. ಅಂದರೆ ಶಾಪಲ್ಲಿ ಅಷ್ಟೊಂದು ಚೆನ್ನಾಗಿರಲ್ಲ ಫ್ರೆಂಡ್ಸ್. ಈಗ ತಂದಿದ್ದೀನಲ್ಲ ಅಷ್ಟೊಂದು ಚೆನ್ನಾಗಿಲ್ಲ. ಅವರು ಕಳಿಸಿದವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಹಾಗೆ ಇವಾಗ ಕಾಣಿಸ್ತಿದೆಯಲ್ಲ ಮರಿ, ಅದರದ್ದೇ ಮರಿಗಳು ಫ್ರೆಂಡ್ಸ್. ಅಂದರೆ ಮರಿ ಹಾಕಿದ ತಕ್ಷಣ ಅಂದರೆ ಸ್ವಲ್ಪ ಕ್ರೌಡೆಡ್ ಟ್ಯಾಂಕಲ್ಲಿದ್ದರೆ ಬಿಡೋಕ್ಕೆ ಹೋಗಬೇಡಿ. ಏನಕ್ಕೆ ಮರಿನಗಳನ್ನ ತಿನ್ಕೊಂಬಿಡ್ತವೆ ಅಡಲ್ಟ್ಗಳು. ಅಂದರೆ ಈ ಬ್ರೀಡಿಂಗ್ ಪೇರ್ ಅಮ್ಮ ತಿನ್ನುತ್ತೋ ಇಲ್ವೋ ನನಗೆ ಅಷ್ಟೊಂದು ಕನ್ಫರ್ಮ್ ಇಲ್ಲ. ಆದರೆ ಅದ್ರ ಜೊತೆಲಿರೋ ಬೇರೆ ಫಿಶ್ಗಳಂತೂ 100% ತಿಂದ್ಬಿಡುತ್ತವೆ ಫ್ರೆಂಡ್ಸ್. ಇವಾಗ ನೀವು ನೋಡಿ, ಇವತ್ತು ಬೆಳಗ್ಗೆ ಒಂದು 10 ಹಾಕಿದೆ ಅಂದ್ಕೊಳ್ಳಿ, ಇಲ್ಲ ಸಂಜೆ ಅಷ್ಟಲಿಗೆ ಹಾಕ್ಬಿಟ್ಟಿರುತ್ತೆ ಅಂತ ಬಿಟ್ಬಿಟ್ಟು ನೋಡೋ ಅಷ್ಟಲಿಗೆ ಆ ಟ್ಯಾಂಕ್ ಒಳಗೆ ಬಿಟ್ಟಿದ್ರೆ ಮರಿಗಳನ್ನ 7, 8, 10 ಉಳಿದಿರಲ್ಲ, ಎಲ್ಲ ತಿನ್ಕೊಂಬಿಟ್ಟಿರ್ತವೆ. ಈ ಅಡಲ್ಟ್ ಮೇಲ್ಗಳು ಸರಿ ಇರಲ್ಲ. ಅದಕ್ಕೋಸ್ಕರನೇ ಸಪ್ರೇಟ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಇಲ್ಲಾಂದರೆ ಬದುಕೋ ಚಾನ್ಸಲ್ಲ 100% ಬಿಡೋಲ್ಲ. ಇವಾಗ ಇದೆಲ್ಲ ನೋಡ್ತಾ ಇದ್ದೀರಲ್ಲ ಮಿಕ್ಸ್ಡ್ ಗಪ್ಪೀಸ್ ನೋಡಿ, ಟೇಲ್ ಕಲರ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನೋಡೋಣ ಯಾವಾಗ ಸೇಲ್ಗೆ ಹಾಕ್ತೀನಿ ಫ್ರೆಂಡ್ಸ್. ಇನ್ನೊಂದು ತಿಂಗಳಲ್ಲಿ ಸೇಲ್ ಹಾಕ್ತೀನಿ, ಇನ್ನೊಂದು ಸ್ವಲ್ಪ ದಿನ ಅಷ್ಟೇ. ಅಂದರೆ ಇಂಪೋರ್ಟೆಡ್ ವೆರೈಟಿನೂ ಹಾಕ್ತೀನಿ ಸೇಲ್ಗೆ. ಇವತ್ತಿನ ವೀಡಿಯೋದು ಇಷ್ಟೇ ಫ್ರೆಂಡ್ಸ್. ನಮ್ಮ ಡಂಬೋ ಇಯರ್ಸ್ದು ಮರಿ ಹಾಕಿದೆ, ಅದೇ ಒಂಥರ ದೊಡ್ಡ ಬಿಗ್ ಅಪ್ಡೇಟು. ಅಂದರೆ ಮರಿಗಳು ಮಾಡೋ ಗಂಟ ಫ್ರೆಂಡ್ಸ್, ಮರಿಗಳು ಮಾಡಿದ್ಮೇಲೆ ಅಂದರೆ ಭಯ ಇರಲ್ಲ. ಇವಾಗ ಪೇರೆಂಟ್ಸ್ ಏನಾದರೂ ತೀರ್ಕೊಂಬಿಟ್ರೆ ಆ ಲೈನೇ ಹೋಗ್ಬಿಡುತ್ತೆ ನಮ್ಮ ಹತ್ರ ಡಂಬೋ ಇಯರ್ಸ್ದು. ಇವಾಗ ಮರಿಗಳಿದ್ದಾವೆ, ಅದಕ್ಕೊಂದು ಸ್ವಲ್ಪ ಧೈರ್ಯ. ಆಮೇಲೆ ಅದನ್ನ ಅದು ಬೆಳೆಸೋದಿದೆಯಲ್ಲ ಫ್ರೆಂಡ್ಸ್, ಅದೊಂಥರ ಖುಷಿ. ಅಂದರೆ ಅದು ಕಲರ್ ಬರೋದು, ಚಿಕ್ಕದಿಂದ ದೊಡ್ಡದಾಗೋದು, ಅಂದರೆ ಏನೋ ಒಂಥರ ಜಾಸ್ತಿನೇ ಖುಷಿ ಇರುತ್ತೆ. ನೋಡೋಣ ಫ್ರೆಂಡ್ಸ್, ಒಂದೊಂದೇ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಆಮೇಲೆ ಸ್ವಲ್ಪ ದಿನದಿಂದ ವೀಡಿಯೋ ಸ್ವಲ್ಪ ಲೇಟ್ ಆಗ್ತಿದೆ, ಸ್ವಲ್ಪ ಬ್ಯುಸಿ ಇದ್ದೀನಿ, ಅದಕ್ಕೋಸ್ಕರ ಲೇಟ್ ಆಗ್ತಿದೆ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಂದಮೇಲೆ ಪ್ಲೀಸ್ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಸಾಕು, ಅದೇ ಸಪೋರ್ಟು. ಕಮೆಂಟು ಒಬ್ಬೊಬ್ಬರು ಮಾಡ್ತಾಯಿದ್ದಾರೆ, ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಅವ್ರಿಗೂ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವೀಡಿಯೋ.